ಆತ್ಮೀಯ ವಿದ್ಯಾರ್ಥಿಗಳೇ, ಪ್ಲೇಟೋರವರ ಗ್ರಂಥಗಳು ಮತ್ತು ಅವರ ಆದರ್ಶ ರಾಜ್ಯದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡ ನಂತರ ಅವರ ರಾಜಕೀಯ ವಿಚಾರಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ರಾಜಕೀಯ ವಿಚಾರವೇ ಪ್ಲೇಟೋರವರ ನ್ಯಾಯದ ಪರಿಕಲ್ಪನೆ. ಇಲ್ಲಿ ಆದರ್ಶ ರಾಜ್ಯದಲ್ಲಿ ಪ್ಲೇಟೋ ಬಹಳ ಅತ್ಯುತ್ತಮವಾಗಿ 3 ವರ್ಗಗಳ ಬಗ್ಗೆ ತನ್ನದೇ ಆದ ರೀತಿಯಲ್ಲಿ ವಿವರಿಸೋದ್ರ ಮೂಲಕ ನ್ಯಾಯದ ಬಗ್ಗೆಯೂ ಕೂಡ ವಿಭಿನ್ನವಾದಂತಹ ರೀತಿಯಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಅವರ ನ್ಯಾಯ ಸಿದ್ಧಾಂತವನ್ನ ಹಲವಾರು ಬಹುಮುಖ್ಯವಾದಂತಹ ಆಧಾರ ಅಂಶಗಳ ಮೂಲಕ ನಮಗೆ ಪ್ರತಿಪಾದಿಸಲ್ಪಟ್ಟಿರುವಂಥದ್ದು ಕಂಡುಬರುತ್ತೆ. ಗ್ರೀಕ್ ತತ್ವಜ್ಞಾನಿಯಾದಂತಹ ಪ್ಲೇಟೋ ನ್ಯಾಯ ಎಂಬ ಪದವನ್ನ ಬಹಳ ವಿಶಿಷ್ಟ ಅರ್ಥದಲ್ಲಿ ಬಳಸಿದ್ದಾರೆ. ಅದಕ್ಕೂ ಮೊದಲು ನ್ಯಾಯ ಎಂಬ ಪದ ಡಿಕೈಯೋಸಿಯುಮ್ ಎಂಬ ಗ್ರೀಕ್ ಮೂಲದಿಂದ ಬಂದಿದೆ. ಜೊತೆಗೆ ಪ್ಲೇಟೋರವರ ಪ್ರಕಾರ ನ್ಯಾಯ ತತ್ವ ನೀತಿ ತತ್ವಕ್ಕೆ ನಿಕಟವರ್ತಿಯಾಗಿರುವಂಥದ್ದನ್ನ ಗುರುತಿಸ್ಬೋದು. ನೋಡಿ, ಪ್ಲೇಟೋರವರ ನ್ಯಾಯದ ಒಂದು ಪರಿಕಲ್ಪನೆಯನ್ನ ಅರ್ಥೈಸ್ಕೊಂಡಿರ್ತಕ್ಕಂತಹ ಹಲವಾರು ವಿವಿಧ ಲೇಖಕರುಗಳು ನಾನಾ ರೀತಿಯಲ್ಲಿ ಅವರದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ ಗಮನಿಸ್ಬೋದು. ಅದರಲ್ಲಿ ಮುಖ್ಯವಾಗಿ ಪಾಸ್ಟರ್ ಎಂಬ ಲೇಖಕರು ಹೇಳುವಂತೆ ನ್ಯಾಯದ ಕಲ್ಪನೆಯು ಒಂದು ಮಾನಸಿಕ ಸ್ವಭಾವವಾಗಿದೆ ಮತ್ತು ಇಚ್ಛೆ ಸೂಚಿಸುವಂತಹ ಕಾರ್ಯದಿಂದ ದೂರ ಸರಿಯುವಂತೆ ಮಾಡುತ್ತದೆ, ಅಲ್ಲದೆ ಅಂತಹ ಕಾರ್ಯವನ್ನು ಮಾಡಲೂ ಸಹ ಪ್ರೇರೇಪಿಸುವುದಿಲ್ಲ. ಅಂದ್ರೆ ಮಾನಸಿಕ ಸ್ವಭಾವ ಇದು ಅಂತೇಳಿ ಈಗಾಗಲೇ ಪ್ಲೇಟರ್ ಅವರು ಹೇಳೋ ಹಾಗೆ ನ್ಯಾಯ ತತ್ವ ನೀತಿ ತತ್ವಕ್ಕೆ ಪೂರಕವಾಗಿದೆ, ಅದರ ಜೊತೆ ನಿಕಟವರ್ತಿಯಾಗಿದೆ ಅಂತ ಹೇಳಿದ್ರು. ಅಂದ್ರೆ ಮನಸಾ ಇಚ್ಛೆ ಸೂಚಿಸುವಂತಹ ಕಾರ್ಯದಿಂದ ದೂರ ಸರಿಯುವಂತೆ ಇದು ಮಾಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಆ ಕಾರ್ಯವನ್ನ ಮಾಡೋದಕ್ಕೂ ಕೂಡ ಇದು ಪ್ರೇರೇಪಿಸೋದಿಲ್ಲ ಅಂತ ಹೇಳಿ, ಅಂದ್ರೆ ಮಾನಸಿಕ ಒಂದು ಚಿಂತನೆಗೆ ಸಮೀಪವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ಪಾಸ್ಟರ್ ಎಂಬ ಚಿಂತಕರು ತಮ್ಮ ಅಭಿಪ್ರಾಯದ ಮೂಲಕ ಸೂಚಿಸಿರುವುದು. ಪ್ಲೇಟರ್ ಅವರು ವಿಶೇಷವಾಗಿ ತನ್ನ ನ್ಯಾಯದ ಪರಿಕಲ್ಪನೆಯನ್ನ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನ ಸೂಚಿಸಿದ್ದಾರೆ. ದಿ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಅವರು ಹೇಳುವ ಪ್ರಕಾರ ಸಮಾಜದಲ್ಲಿರುವ ವಿವಿಧ ಗುಂಪುಗಳಲ್ಲಿ ಯಾವ ಬಗೆಯ ಸಂಬಂಧವಿರಬೇಕು ಎಂಬುದನ್ನ ಪ್ಲೇಟೋ ಚರ್ಚಿಸಿದ್ದಾರೆ. ಏಕೆಂದ್ರೆ ಇಲ್ಲಿ ನಾನಾ ಗುಂಪುಗಳಿರ್ತವೆ. ಈ ಗುಂಪುಗಳಲ್ಲಿ ಯಾವ ರೀತಿಯ ಸಂಬಂಧಗಳಿರಬೇಕು ಎಂಬುದರ ಬಗ್ಗೆ ಅವರು ಚರ್ಚಿಸ್ತಾ ಯಾಕೆ ಅವರು ತಮ್ಮ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ಇಂತಹ ಒಂದು ವಿಭಿನ್ನವಾದಂತಹ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಾದ್ರೆ ಅವ್ರು ಹೇಳ್ತಾ ಹೋಗ್ತಾರೆ, ಅಂದಿನ ಗ್ರೀಕ್ ನಗರ ರಾಜ್ಯಗಳಾದಂತಹ ಅಥೆನ್ಸ್ ನಗರಗಳಂತಹ ರಾಜ್ಯಗಳನ್ನು ಅತ್ಯಂತ ಹೀನ ಸ್ಥಿತಿಯಿಂದ ರಕ್ಷಿಸಬೇಕಾದರೆ ನ್ಯಾಯವೊಂದೇ ಮಾರ್ಗವೆಂದು ತಿಳಿದು ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ನೇರ ಪ್ರಜಾಪ್ರಭುತ್ವ ಇದ್ದಿದ್ರಿಂದ ಅವರು ಸ್ವತಃ ನೇರವಾಗಿ ಕಣ್ಣಾರೆ ಕಂಡಿದ್ರಿಂದ ಪರಿಸ್ಥಿತಿ ಬಹಳ ಒಂದು ವಿಕೋಪವಾಗಿದ್ದಿರಬಹುದು. ಅವರೇ ಹೇಳಿರುವಾಗೆ ಅಥೆನ್ಸ್ ನಗರಗಳಂತಹ ರಾಜ್ಯಗಳನ್ನ ಅಂತಹ ಹೀನಾಯ ಪರಿಸ್ಥಿತಿಯಿಂದ ರಕ್ಷಿಸ್ಬೇಕಾದ್ರೆ ಅದಕ್ಕಿರುವಂತಹ ಒಂದು ಮಾರ್ಗ ನ್ಯಾಯ ಮಾರ್ಗ. ಅದಕ್ಕಾಗಿ ಅವರು ಆ ಒಂದು ವಿಚಾರವನ್ನ ಈ ತನ್ನ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಸೂಚಿಸಿದ್ದಾರೆ. ಯಾಕೆ ಅವರು ನ್ಯಾಯ ಪದ್ಧತಿಯನ್ನ ಈ ರೀತಿಲಿ ಸೂಚಿಸಿದ್ರು ಅನ್ನೋದಾದ್ರೆ ಅದಕ್ಕೆ ಕಾರಣ
ಅವರು ನ್ಯಾಯ ಪರಿಕಲ್ಪನೆಯನ್ನ ಸೂಚಿಸೋದಕ್ಕೂ ಮೊದಲೇ ಅನೇಕ ನ್ಯಾಯಕ್ಕೆ ಪಟ್ಟಂತಹ ಸಿದ್ಧಾಂತಗಳಿದ್ದು ಅವುಗಳನ್ನೇ ನಾವು 3 ಮುಖ್ಯ ಸಿದ್ಧಾಂತಗಳು ಅಂತೇಳಿ ಹೇಳ್ತಾರೆ. ಅಂದ್ರೆ ಆ ಕಾಲದ ನ್ಯಾಯ ಸಿದ್ಧಾಂತಗಳು ಅಂತೆಲ್ಲನೇ ಕರೀತಾ ಇದ್ವಿ. ಪ್ಲೇಟೋ ತನ್ನ ನ್ಯಾಯ ಸಿದ್ಧಾಂತವನ್ನ ವಿವರಿಸುವ ಮೊದಲೇ ಆ ಕಾಲದಲ್ಲಿ ಇದ್ದಂತಹ ಸಿದ್ಧಾಂತಗಳನ್ನ ಚರ್ಚಿಸಿ ವಿಮರ್ಶಿಸಿ ತನ್ನ ನ್ಯಾಯ ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಯಾವುದದು ಆ ಕಾಲದ ನ್ಯಾಯ ಸಿದ್ಧಾಂತಗಳೆಂದರೆ, 1ನೇದು ಸಾಂಪ್ರದಾಯಿಕ ಸಿದ್ಧಾಂತ, 2ನೇದು ವಿಪ್ಲವವಾದಿ ಸಿದ್ಧಾಂತ, 3ನೇದು ಲೌಕಿಕ ಸಿದ್ಧಾಂತ. ಇಲ್ಲಿ ಈ 3 ಸಿದ್ಧಾಂತಗಳು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದು ಪ್ಲೇಟೋರವರ ನ್ಯಾಯ ಸಿದ್ಧಾಂತವನ್ನ ಮಂಡನೆ ಮಾಡೋದಕ್ಕೂ ಹಿಂದೆ ಇದ್ದಂತಹ ನ್ಯಾಯ ಸಿದ್ಧಾಂತಗಳು ಯಾವುದು ಅಂದ್ರೆ 3 ಮುಖ್ಯವಾಗಿ ಸಾಂಪ್ರದಾಯಿಕ, ವಿಪ್ಲವವಾದಿ ಮತ್ತು ಲೌಕಿಕ. ಈ ಒಂದೊಂದು ಸಿದ್ಧಾಂತವನ್ನು ಒಬ್ಬೊಬ್ಬರು ಪ್ರತಿಪಾದನೆ ಮಾಡೋದ್ರ ಮೂಲಕ ಒಂದೊಂದು ಸಿದ್ಧಾಂತದಲ್ಲೂ ಕೂಡ ಒಂದೊಂದು ವಿಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಹೋಗಿದ್ದಾರೆ. ಮೊದಲಿಗೆ ಸಾಂಪ್ರದಾಯಿಕ ಸಿದ್ಧಾಂತ. ಈ ಸಿದ್ಧಾಂತವನ್ನ ಸೆಫೆಲಸ್ ಮತ್ತು ಅವನ ಮಗನಾದ ಪೊಲೆಮಾರ್ಚಸ್ ಪ್ರತಿಪಾದಿಸ್ತಾರೆ. ಇವರ ದೃಷ್ಟಿಯಲ್ಲಿ ನ್ಯಾಯವು ಒಂದು ಕಲೆಯಾಗಿದ್ದು ಸತ್ಯವನ್ನು ನುಡಿಯುವ ಮತ್ತು ಇತರರಿಗೆ ನೀಡಬೇಕಾಗಿರುವುದನ್ನು ನೀಡುವುದೇ ನ್ಯಾಯ. ಇಲ್ಲಿ ಮುಖ್ಯವಾಗಿ ನಾವು ತಿಳಿಬೇಕಾದಂದ್ರೆ ನ್ಯಾಯ ಒಂದು ಕಲೆ. ಆ ಕಲೆಗೆ ಹೋಲಿಕೆ ಮಾಡಿದ್ದಾರೆ ನ್ಯಾಯವನ್ನ. ಸತ್ಯವನ್ನ ನುಡಿಯುವ ಮೊದಲು ಇತರರಿಗೆ ನೀಡಬೇಕಾಗಿರುವುದನ್ನು ನೀಡುವುದೇ ನ್ಯಾಯ ಎಂಬ ಒಂದು ಅಭಿಪ್ರಾಯ. ಮುಂದುವರೆದವ್ರು ಏನ್ ಹೇಳ್ತಾರೆ ನೋಡಿ, ಈ ಒಂದು ಸಾಂಪ್ರದಾಯಿಕ ಸಿದ್ಧಾಂತಿಗಳು ಆದಂತಹ ಸೆಫೆಲಸ್ ಮತ್ತು ಪೊಲೆಮಾರ್ಚಸ್ ರವರು ಹೇಳೋ ಹಾಗೆ, ನ್ಯಾಯವನ್ನು ವಿತರಿಸಬೇಕಾದ್ರೆ ಮಿತ್ರರಿಗೆ ಒಳ್ಳೆಯದನ್ನು ಶತ್ರುಗಳಿಗೆ ಕೆಡುಕನ್ನು ಮಾಡುವುದೇ ನ್ಯಾಯ. ಅಂದ್ರೆ ಇದೊಂಥರ ಸ್ವಾರ್ಥ. ಇವತ್ತು ನಾವು ಯೋಚನೆ ಮಾಡಿ ನೋಡೋದಾದ್ರೆ ಮಿತ್ರರಿಗೆ ಒಳ್ಳೆಯದನ್ನು ಶತ್ರುಗಳಿಗೆ ಕೆಡುಕನ್ನು ಮಾಡುವುದೇ ನ್ಯಾಯ ಅಂತೇಳಿ ಅವರ ಒಂದು ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಆದ್ರೆ ಪ್ಲೇಟೋ ಇದನ್ನ ಒಪ್ಪೋದಿಲ್ಲ, ಇದನ್ನ ತಿರಸ್ಕರಿಸ್ತಾರೆ. ಪ್ಲೇಟೋರ್ ಅವ್ರ ಪ್ರಕಾರ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದೇ ನಿಜವಾದ ನ್ಯಾಯ. ಯಾಕೆಂದ್ರೆ ಒಂದು ವೇಳೆ ಯಾರಿಗಾದ್ರೂ ಕೆಡುಕನ್ನ ಮಾಡಿದೆ ಆದ್ರೆ ಅದು ನೈತಿಕತೆಯ ಮೂಲ ತತ್ವವನ್ನ ವಿರೋಧಿಸಿದಂತೆ. ಯಾಕಂದ್ರೆ ಈ ನೈತಿಕತೆ ಅನ್ನೋದು ಬಂದಾಗ ಅಲ್ಲಿ ಸರಿ ತಪ್ಪುಗಳನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದೇ ಮುಖ್ಯವಾಗಿರುತ್ತೆ. ಆದ್ರೆ ಸಂಪ್ರದಾಯವಾದಿಗಳು ಹೇಳಿರೋ ಪ್ರಕಾರ ನ್ಯಾಯವನ್ನ ವಿತರಿಸ್ಬೇಕಾದ್ರೆ ಮಿತ್ರರಿಗೆ ಒಳ್ಳೆಯದನ್ನು ಶತ್ರುಗಳಿಗೆ ಕೆಡುಕನ್ನು ಮಾಡುವುದೇ ನ್ಯಾಯ. ಇದನ್ನ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತಮಗ್ ಬೇಕಾದಂತವ್ರಿಗೆ ಮಾತ್ರ ನ್ಯಾಯ, ಬೇಡ್ದಿರೋರ್ಗೆ ಅನ್ಯಾಯ ಮಾಡುವಂಥದ್ದು ಯಾರು ಒಪ್ಕೊಳ್ತಾರೆ? ಇವತ್ತಿನ ಸಮಾಜದಲ್ಲೂ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ. ಆದ್ರೆ ಪ್ಲೇಟರ್ ಅವರು ಗಮನಿಸಿದ ಪ್ರಕಾರ ಆ ಕಾಲದಲ್ಲಿ ಈ ತರ ನ್ಯಾಯ ಇತ್ತು, ಅದಕ್ಕೋಸ್ಕರ ಅದನ್ನ ನಿರಾಕರಣೆ ಮಾಡಿ ವಿರೋಧಿಸಿ ಅವ್ರದೇ ಆದಂತ ರೀತಿಲಿ ನ್ಯಾಯಕ್ಕೆ ಒಂದು ಪರಿಕಲ್ಪನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರಿಂದ ನಾವಿಲ್ಲಿ ಪ್ಲೇಟರ್ ಅವರು ಇದನ್ನ ನಿರಾಕರಿಸಿ ಈ ರೀತಿಲಿ ಹೇಳ್ತಾರೆ, ನ್ಯಾಯವು ಒಂದು ಕಲೆ ಎಂಬ ವಾದವನ್ನ ತಿರಸ್ಕರಿಸ್ತಾ ಮಿತ್ರ ಮತ್ತು ಶತ್ರುವಿನ ನಡುವೆ ವ್ಯತ್ಯಾಸವನ್ನು ಎಲ್ಲಾ ಕಾಲದಲ್ಲೂ ಕಂಡುಹಿಡಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಮಿತ್ರರಾಗಿರೋರು ಇನ್ನು ಕೆಲವು ಸಂದರ್ಭಗಳಲ್ಲಿ ಶತ್ರುಗಳಾಗಿ ಬದಲಾವಣೆ ಆಗ್ತಾರೆ. ಇವತ್ತು ಶತ್ರುಗಳಾಗಿರೋರು ನಾಳೆ ಮಿತ್ರರಾಗ್ಬೋದು, ಇವತ್ತು ಮಿತ್ರರಾಗಿರೋರು ನಾಳೆ ಶತ್ರುಗಳಾಗ್ಬೋದು. ಯಾವ ಆಧಾರದ ಮೇಲೆ ಅವ್ರಿಗೆ ಒಳ್ಳೆಯದನ್ನ ಮಾಡುವಂಥದ್ದು, ಯಾವ ಆಧಾರದ ಮೇಲೆ ಕೆಡುಕನ್ನ ಮಾಡುವಂಥದ್ದು? ಯಾಕಂದ್ರೆ ಸಂಪ್ರದಾಯವಾದಿಗಳು ಹೇಳೋ ಪ್ರಕಾರ ಮಿತ್ರರಿಗೆ ಒಳ್ಳೆಯದನ್ನ ಮಾಡಿ ಶತ್ರುಗಳಿಗೆ ಕೆಡುಕನ್ನ ಮಾಡೋದೇ ನಿಜವಾದ ನ್ಯಾಯ ಅಂತ ಅನ್ನೋದಾದ್ರೆ, ಈ ಶತ್ರುವಿನ ಸ್ವಭಾವ ಬದಲಾವಣೆ ಆದಾಗ ಹೇಗೆ ಅವರಿಗೆ ಒಳ್ಳೆಯದು ಕೆಡುಕನ್ನ ನಿರ್ಧಾರ ಮಾಡುವಂಥದ್ದು ಎಂಬುದನ್ನ ಇಲ್ಲಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ಲೇಟರ್ ಅವರು ಈ ಒಂದು ಸಿದ್ಧಾಂತವನ್ನ ನಿರಾಕರಣೆ ಮಾಡೋದಕ್ಕೆ ಮೂಲ ಕಾರಣ ಮಿತ್ರ ಮತ್ತು ಶತ್ರುವಿನ ನಡುವಿನ ವ್ಯತ್ಯಾಸವನ್ನು ಎಲ್ಲಾ ಕಾಲದಲ್ಲೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೋಸ್ಕರ ಪ್ಲೇಟರ್ ಅವರು ಈ ಸಿದ್ಧಾಂತವನ್ನ ನಿರಾಕರಣೆ ಮಾಡ್ತಾರೆ. ಎರಡನೇದು ವಿಪ್ಲವವಾದಿ ಸಿದ್ಧಾಂತ. ಈ ಸಿದ್ಧಾಂತವನ್ನು ಥ್ರಾಸಿಮೆಕಾಸ್ ಪ್ರತಿಪಾದಿಸಿದ್ದಾರೆ.
ಇವನ್ ಪ್ರಕಾರ ನ್ಯಾಯ ಎಂದರೆ ಬಲಿಷ್ಠ ಶಕ್ತಿವಂತ ವರ್ಗಗಳ ಹಿತರಕ್ಷಣೆಯೇ ನ್ಯಾಯ. ಅಲ್ಲಿ ಸಾಂಪ್ರದಾಯಿಕವಾದಿಗಳು ಹೇಳೋ ಪ್ರಕಾರ ಮಿತ್ರರಿಗೆ ಒಳ್ಳೆ ನ್ಯಾಯ, ಶತ್ರುಗಳಿಗೆ ಕೆಡುಕನ್ನ ಬಯಸೋದೇ ನಿಜವಾದ ನ್ಯಾಯ ಅಂತ ಹೇಳಿದ್ರು. ಆದ್ರೆ ವಿಪ್ಲವವಾದಿಗಳು ಹೇಳೋ ಹಾಗೆ ಬಲಿಷ್ಠ ಶಕ್ತಿವಂತರ ವರ್ಗಗಳ ಹಿತರಕ್ಷಣೆಯನ್ನ ಎತ್ತಿ ಹಿಡಿದಿದ್ದಾರೆ. ಅಂದ್ರೆ ಇವ್ರು ಮುಂದುವರೆದು ಹೇಳೋ ಹಾಗೆ ಸರ್ಕಾರವು ಸರ್ವವ್ಯಾಪಿಯಾಗಿ ಶಕ್ತಿವಂತರಾಗಿರೋದ್ರಿಂದ ತನಗೆ ಸರಿ ಎನಿಸಿದ ಕಾನೂನುಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ರಚಿಸುತ್ತದೆ. ಆದ್ರಿಂದ ಸರ್ಕಾರವನ್ನು ಆಳುವವರ ಹಿತಾಸಕ್ತಿಯನ್ನು ಕಾಪಾಡುವುದೇ ನ್ಯಾಯ. ಅಂದ್ರೆ ಕೆಲವೇ ಗುಂಪಿನ ಜನರು ಶಕ್ತಿವಂತರಾಗಿರ್ತಾರೆ, ಒಂದು ಸರ್ಕಾರವನ್ನ ರಚಿಸಿ ಅಧಿಕಾರವನ್ನ ಹೊಂದಿರ್ತಾರೆ. ಹಾಗಾಗಿ ಅವರು ತಮ್ಮ ತಮ್ಮ ಹಿತಾಸಕ್ತಿಯನ್ನ ಕಾಪಾಡ್ಕೊಂಡು ಹೋಗೋದೇ ನ್ಯಾಯ ಎಂಬ ಒಂದು ವಾದವನ್ನ ಹೇಳುದ್ರ ಮೂಲಕ ಇಲ್ಲೂ ಕೂಡ ಈ ಸಿದ್ಧಾಂತಿಗಳು ಕೂಡ ಒಂದು ನಿರ್ದಿಷ್ಟವಾದಂತಹ ಶಕ್ತಿವಂತ ವರ್ಗದ ಪರವಾಗಿ ತನ್ನ ನ್ಯಾಯದ ಧೋರಣೆಯನ್ನ ಪ್ರತಿಪಾದನೆ ಮಾಡಿರುವಂಥದ್ದು ಕಂಡು ಬರುತ್ತೆ. ಹಾಗಾಗಿ ಈ ನ್ಯಾಯದ ಈ ಒಂದು ಸಿದ್ಧಾಂತದ ಮೂಲ ತಿರುಳು ಏನಂದ್ರೆ ಬಲಿಷ್ಠರು ಬಲಹೀನರನ್ನ ಒಂದ್ ರೀತಿಯಲ್ಲಿ ಬಗ್ಗು ಬಡಿಯೋದು ಅಂತ ಹೇಳ್ತಾರಲ್ಲ, ಸೊ ಆತರ ಒಂದು ನಿಯಂತ್ರಣ ಮಾಡುವಂಥದ್ದು ಅದೇ ನ್ಯಾಯ ಎಂಬ ಒಂದು ಅರ್ಥದಲ್ಲಿ ವಿಪ್ಲವವಾದಿಗಳು ಹೇಳಿದ್ದಾರೆ. ಟ್ರಾಸಿ ಮೆಕಾಸನ್ ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋದ್ರ ಮೂಲಕ ಇಲ್ಲಿ ಶಕ್ತಿವಂತರ ಪರವಾದಂತಹ ಧೋರಣೆಯನ್ನ ನ್ಯಾಯದ ಮೂಲಕ ಪ್ರತಿಪಾದನೆ ಮಾಡಲಾಗಿದೆ. ನೆಕ್ಸ್ಟ್ ಮೂರನೇ ಒಂದು ಸಿದ್ಧಾಂತ, ಆ ಕಾಲದಲ್ಲಿದ್ದಂತಹ ಸಿದ್ಧಾಂತಗಳ ಪೈಕಿ ಲೌಕಿಕ ಸಿದ್ಧಾಂತ. ಈ ಸಿದ್ಧಾಂತವನ್ನ ಗ್ಲೌಕನ್ ಎಂಬ ವಿಚಾರವಂತ ಪ್ರತಿಪಾದನೆ ಮಾಡಿದ್ದಾರೆ. ಇವರ ಪ್ರಕಾರ ನ್ಯಾಯವು ಶಕ್ತಿವಂತ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡುವ ಸಾಧನವಾಗಿರದೆ ಬಲಹೀನ ವರ್ಗಗಳ ಅವಶ್ಯಕತೆ ಎಂಬುದು ಇವರ ವಾದವಾಗಿತ್ತು. ನೋಡಿ, ಒಂದೊಂದು ನ್ಯಾಯದ ಸಿದ್ಧಾಂತವೂ ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ವರ್ಗಗಳ ಪರವಾಗಿ ತಮ್ಮ ಧೋರಣೆಗಳನ್ನ ಪ್ರತಿಪಾದನೆ ಮಾಡಿರುವಂಥದ್ದು ಕಂಡು ಬರುತ್ತೆ. ಅಲ್ಲಿ ಶತ್ರು ಮಿತ್ರಗಳು ಬಂದ್ರು ಸಾಂಪ್ರದಾಯಿಕ ನ್ಯಾಯದ ಸಿದ್ಧಾಂತದಲ್ಲಿ. ಎರಡನೇ ಸಿದ್ಧಾಂತದಲ್ಲಿ ಬಲಿಷ್ಠ ಶಕ್ತಿವಂತರ ವರ್ಗಗಳು ಸರ್ಕಾರ ರಚನೆ ಮಾಡಿ ತಮಗೆ ಸರಿ ಅನಿಸ್ತಂತೆ ಆಡಳಿತ ನಡೆಸೋದೇ ಸರಿ ಅಂತೇಳಿ ಅಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಬಲಹೀನ ವರ್ಗದ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ನ್ಯಾಯವನ್ನ ಎತ್ತಿ ಹಿಡಿಯಲಾಗ್ತದೆ. ನ್ಯಾಯವು ಶಕ್ತಿವಂತ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡುವ ಸಾಧನವಾಗಿರದೆ ಬಲಹೀನ ವರ್ಗಗಳ ಅವಶ್ಯಕತೆ ಎಂಬುದೇ ಈ ಗ್ಲೌಕನ್ ರವರು ತನ್ನ ಲೌಕಿಕ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿರುವಂಥದ್ದು. ಇವರು ಮುಂದುವರೆದು ಹೇಳ್ತಾ ಹೋಗ್ತಾರೆ ತಮ್ಮ ನ್ಯಾಯ ಸಿದ್ಧಾಂತದಲ್ಲಿ, ನ್ಯಾಯವು ಭಯದ ಶಿಶುವಾಗಿದ್ದು ನಾಗರಿಕ ಸಮಾಜವು ಸೃಷ್ಟಿಯಾಗುವ ಮುನ್ನ ನ್ಯಾಯವಿರಲಿಲ್ಲವಾದ್ದರಿಂದ ಬಲಹೀನ ವರ್ಗಗಳು ಒಂದುಗೂಡಿ ತಮ್ಮ ಸ್ವಂತ ರಕ್ಷಣೆಗಾಗಿ ರಾಜ್ಯವನ್ನ ಸೃಷ್ಟಿಸಿದರು ಎಂಬ ವಿಚಾರವೇ ಈ ಲೌಕಿಕ ಸಿದ್ಧಾಂತಿಗಳ ಅಭಿಪ್ರಾಯವಾಗಿತ್ತು. ಅಂದ್ರೆ ಬಲಹೀನ ವರ್ಗಗಳು ಒಂದುಗೂಡಿ ತಮ್ಮನ್ನ ತಾವು ಸ್ವಂತ ರಕ್ಷಣೆಗಾಗಿ ರಚಿಸಿಕೊಂಡಂತಹ ರಾಜ್ಯದ ಸೃಷ್ಟಿಯೇ ಲೌಕಿಕವಾದಿಗಳ ಮೂಲ ತಿರುಳು. ನ್ಯಾಯ ಅಂದ್ರೆ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಎಂಬುದನ್ನ ಈ ಒಂದು ಲೌಕಿಕ ಸಿದ್ಧಾಂತದಲ್ಲಿ ಎತ್ತಿಡ್ದಿದ್ದಾರೆ. ಅಂದ್ರೆ ಬಲಹೀನರು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ರಾಜ್ಯವನ್ನ ಸೃಷ್ಟಿ ಮಾಡ್ಕೊಂಡು ರಾಜ್ಯದ ಮೂಲಕ ಒಂದು ರಕ್ಷಣೆಯನ್ನ ಸಿಗುವಂತೆ ಮಾಡ್ಕೊಂಡ್ರು. ಹಾಗಾಗಿ ಬಲಹೀನ ವರ್ಗಗಳ ಪರವಾಗಿ ಈ ಒಂದು ವರ್ಗ ತನ್ನ ಒಂದು ನ್ಯಾಯದ ವಾದವನ್ನ ಪ್ರತಿಪಾದಿಸಿದೆ. ಆದ್ರೆ ಪ್ಲೇಟೋರವರು ಹೇಳ್ತಾರೆ, ನ್ಯಾಯವು ಕೇವಲ ಬಾಹ್ಯ ಅಂಶವಾಗಿರದೆ ಆಂತರಿಕ ಅಂಶವನ್ನು ಹೊಂದಿದೆ. ಪ್ಲೇಟೋರವರ ಪ್ರಕಾರ ನ್ಯಾಯ ಯಾವುದೇ ಸನ್ನಿವೇಶದ ಪರಿಣಾಮವಾಗಿ ಬಂದಿರದೆ ಮಾನವನ ಸ್ವಭಾವದಲ್ಲಿ ಬೇರೂರಿದೆ ಎಂದು ಹೇಳುವ ಮೂಲಕ ಪ್ಲೇಟೋ ಈ ಲೌಕಿಕ ಸಿದ್ಧಾಂತವನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಮೂರು ಸಿದ್ಧಾಂತಗಳನ್ನು ನಿರಾಕರಿಸಿದ್ರು. ಮೂರು ಸಿದ್ಧಾಂತಗಳು ಅವರವರದೇ ಆದಂತಹ ಒಂದು ವೈಯಕ್ತಿಕ ದೃಷ್ಟಿಕೋನದಲ್ಲಿ ನ್ಯಾಯದ ಪರವಾದಂತಹ ವಾದಗಳನ್ನ ಮಂಡಿಸಿರೋದ್ರಿಂದ ಮೂರು ಸಿದ್ಧಾಂತಗಳು ಸರಿಯಾಗಿಲ್ಲ, ಎಲ್ಲರ ಹಿತ, ಎಲ್ಲರ ಸಾರ್ವತ್ರಿಕವಾದಂತಹ ಒಂದು ವ್ಯಾಪ್ತಿಯನ್ನ ಅದು ಹೊಂದಿಲ್ಲ ಎಂಬ ಒಂದು ಕಾರಣಕ್ಕೋಸ್ಕರ
ಮೂರೂ ವಾದಗಳನ್ನ ಇವರು ನಿರಾಕರಣೆ ಮಾಡಿ ಕೊನೆಗೆ ಪ್ಲೇಟೋರವರು ಮೂರು ಸಿದ್ಧಾಂತಗಳನ್ನ ತಿರಸ್ಕರಿಸೋದ್ರ ಜೊತೆಗೆ ತಮ್ಮದೇ ಆದಂತಹ ನ್ಯಾಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಪ್ಲೇಟೋರವರು ಹೇಳೋ ಹಾಗೆ ನ್ಯಾಯವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅಂದ್ರೆ ಯಾವುದು ಆ ಎರಡು ಮುಖಗಳು? ವ್ಯಕ್ತಿ ಮತ್ತು ಸಮಾಜ. ನ್ಯಾಯವನ್ನ ನಾವು ಇಬ್ರಲ್ಲೂ ಕಾಣಬಹುದು ಅಂತ ಪ್ಲೇಟೋರವರು ಹೇಳ್ತಾರೆ. ಅಂದ್ರೆ ನ್ಯಾಯವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವರು ವ್ಯಕ್ತಿ ಮತ್ತು ಸಮಾಜ ಅಂತೇಳಿ ಹೇಳೋದ್ರ ಜೊತೆಗೆ ಪ್ಲೇಟೋ ಪ್ರಕಾರ ಮಾನವನಿಗಿದ್ದಂತೆ ರಾಜ್ಯವು ಮೂರು ಮುಖ್ಯ ಅಂಶಗಳನ್ನ ಒಳಗೊಂಡಿದೆ. ಆ ಮೂರು ಮುಖ್ಯ ಅಂಶಗಳು ಯಾವುದು ಅಂದ್ರೆ ವಿವೇಚನೆ, ಸ್ಫೂರ್ತಿ, ಆಸೆ. ನಾವು ಹಿಂದೆ ಪ್ಲೇಟೋರವರು ಆದರ್ಶ ರಾಜ್ಯದಲ್ಲಿ ಈ ಮೂರು ಗುಣಗಳುಳ್ಳಂತಹ ವರ್ಗಗಳನ್ನ ವರ್ಗೀಕರಣ ಮಾಡಿದ್ರಲ್ಲ. ಸೊ ಆ ಮೂರು ವರ್ಗದ ವ್ಯಕ್ತಿಗಳು ಈ ವಿವೇಚನೆ, ಸ್ಫೂರ್ತಿ, ಆಸೆಯನ್ನ ಪ್ರತಿಬಿಂಬಿಸ್ತಕ್ಕಂಥವ್ರು. ಹಾಗಾಗಿ ಈ ಮೂರೂ ಗುಣಗಳು ಕ್ರಮವಾಗಿ ಅರಸರು ಅಥವಾ ರಾಜರು, ಸೈನಿಕರು ಮತ್ತು ರೈತರು ಪ್ರತಿನಿಧಿಸುತ್ತಾರೆ. ವಿವೇಚನೆಯನ್ನ ರಾಜರು ಪ್ರತಿನಿಧಿಸಿದ್ರೆ, ಸ್ಫೂರ್ತಿಯನ್ನ ಸೈನಿಕರು ಪ್ರತಿನಿಧಿಸ್ತಾರೆ, ಆಸೆಯನ್ನ ರೈತರು ಪ್ರತಿನಿಧಿಸ್ತಾರೆ. ಹಾಗಾಗಿ ಪ್ಲೇಟೋ ಪ್ರಕಾರ ರಾಜ್ಯದ ಅಳಿವು ಮತ್ತು ಉಳಿವು ಹಾಗೂ ಬೆಳವಣಿಗೆಯಲ್ಲಿ ಈ ಮೂರೂ ವರ್ಗಗಳು ಅಮೂಲ್ಯ ಕೊಡುಗೆಯನ್ನ ನೀಡ್ತಾರೆ. ಯಾಕೆಂದ್ರೆ ಪ್ಲೇಟೋರವರ ಅಭಿಪ್ರಾಯದಲ್ಲಿ ಈ ಮೂರು ವರ್ಗಗಳು ತಮ್ಮ ತಮ್ಮ ಯೋಗ್ಯತೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು. ಇವ್ರು ಯಾವುದೇ ಕಾರಣಕ್ಕೂ ಒಂದು ವರ್ಗ ಇನ್ನೊಂದು ವರ್ಗದ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು. ಅಂದ್ರೆ ರಾಜ್ಯಾಡಳಿತವನ್ನ ನಡೆಸ್ತಕ್ಕಂಥವರು ಸೈನಿಕ ವರ್ಗದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಅಥವಾ ಸೈನಿಕ ವರ್ಗದವರು ರೈತ ವರ್ಗದಲ್ಲಿ ಅಥವಾ ಉತ್ಪಾದಕ ವರ್ಗದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಕೂಡುದು. ಅಂದ್ರೆ ಅವರು ಸ್ವತಂತ್ರವಾಗಿ ತಮ್ಮ ತಮ್ಮ ವರ್ಗದ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಎಂಬುದೇ ಪ್ಲೇಟೋರವರ ಉದ್ದೇಶವಾದ್ರಿಂದ ನ್ಯಾಯದ ಪರಿಕಲ್ಪನೆಯನ್ನ ಅವರು ಇಲ್ಲಿ ಈ ರೀತಿಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಹಾಗೆ ಪ್ಲೇಟೋ ಹೇಳುವಂತೆ ನ್ಯಾಯವು ಒಂದು ಸಮಾಜವನ್ನ ಒಂದುಗೂಡಿಸುವಂತಹ ಒಂದು ಬಂಧನವಾಗಿದೆ ಅಥವಾ ಬಂಧವಾಗಿದೆ. ಯಾಕೆಂದ್ರೆ ಸಮಾಜದ ವ್ಯಕ್ತಿಗಳು ಒಂದಾಗಿ ಹೊಂದಾಣಿಕೆಯಿಂದ ತಮ್ಮ ಕಾರ್ಯಗಳನ್ನ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿರ್ವಹಿಸಬೇಕು. ಹೊಂದಾಣಿಕೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಯಾರೂ ಒಂದುಗೂಡಿ ಕೆಲಸವನ್ನ ಮಾಡದೆ ಹೋದ್ರೆ ಯಾವುದೇ ಉದ್ದೇಶ, ಯಾವುದೇ ಗುರಿಯನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಬ್ಬಂಟಿಗರಾಗಿ ಒಬ್ಬ ವ್ಯಕ್ತಿಯಿಂದ, ಅಥವಾ ಈಗ ನಾವು ಒಂದೇ ಕೈಯಲ್ಲಿ ಚಪ್ಪಾಳೆ ಹೇಗೆ ತಟ್ಟೋದಕ್ಕೆ ಆಗೋದಿಲ್ವ, ಆಗ ಒಬ್ಬ ವ್ಯಕ್ತಿನೇ ಇಡೀ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಒಂದಾಗಿ ಹೊಂದಾಣಿಕೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನ, ತಮ್ಮ ತಮ್ಮ ಕಾರ್ಯಗಳನ್ನ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿರ್ವಹಿಸಿದೆ ಆದ್ರೆ ಆಗ ಎಲ್ಲ ಇಡೀ ಸಮಾಜ ಸುಭಿಕ್ಷವಾಗಿ ಸರ್ವತೋಮುಖ ಪ್ರಗತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಪ್ಲೇಟೋ ಒಂದು ವಿಚಾರವನ್ನ ನಮಗೆ ತಿಳಿಸೋದ್ರ ಮೂಲಕ ಇದು ಸಾರ್ವಜನಿಕವಾಗಿ ಮತ್ತು ವೈಯಕ್ತಿಕವಾಗಿ ಉದಾತ್ತ ಗುಣವಾಗಿದೆ. ಅಂದ್ರೆ ಯಾವುದು? ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ಯೋಗ್ಯತೆಗಳಿಗೆ ಅನುಸಾರವಾಗಿ ಕಾರ್ಯವನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕಾಗಿರೋದು. ಸಾರ್ವಜನಿಕವಾಗಿ ಮತ್ತು ವೈಯಕ್ತಿಕವಾಗಿ ಉದಾತ್ತ ಗುಣವಾಗಿದೆ. ಯಾಕೆಂದ್ರೆ ರಾಜ್ಯ ಮತ್ತು ಪ್ರಜೆಗಳ ಅತ್ಯುನ್ನತ ಕ್ಷೇಮ ಇದರಲ್ಲಿದೆ. ಪ್ರತಿಯೊಬ್ಬರು ಅವರವರ ಕರ್ತವ್ಯಗಳನ್ನ ನಿರ್ವಹಿಸಿದ್ದೇ ಆದ್ರೆ ಅಲ್ಲಿ ಸಾರ್ವತ್ರಿಕವಾಗಿ ಒಂದು ಉದ್ದೇಶ ಈಡೇರುತ್ತೆ, ವ್ಯಕ್ತಿ ವೈಯಕ್ತಿಕವಾಗಿಯೂ ಕೂಡ ಉತ್ತಮವಾಗಿ ಬೆಳೆಯಬಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯ ಮತ್ತು ಪ್ರಜೆಗಳ ಅತ್ಯುನ್ನತ ಕ್ಷೇಮ ಈ ಒಂದು ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಯೋಗ್ಯತೆಗೆ ಅನುಸಾರವಾಗಿ ನಿರ್ವಹಿಸೋದ್ರಲ್ಲಿದೆ. ಅದೇ ನಿಜವಾದ ನ್ಯಾಯ ಅಂತೇಳಿ ಪ್ಲೇಟೋರ್ ಅವರು ಹೇಳ್ತಾರೆ. ಪ್ಲೇಟೋ ಪ್ರಕಾರ ನ್ಯಾಯ ಮೂರು ತತ್ವಗಳನ್ನ ಆಧರಿಸಿದೆ. ಮೊದಲನೇದು ಕಾರ್ಯ ವಿಶೇಷತೆ, ಎರಡನೇದು ಹೊಂದಾಣಿಕೆ, ಮೂರನೇದು ಪರಸ್ಪರ ವೃತ್ತಿ ಗೌರವ. ಕಾರ್ಯ ವಿಶೇಷತೆ ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ವಿಶೇಷತೆ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿಯ ಕಾರ್ಯಗಳು ಕೂಡ ವಿಭಿನ್ನವಾಗಿರೋದ್ರಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋದನ್ನ ಸೂಚಿಸಿರೋದ್ರಿಂದ ಅದೇ ಕಾರ್ಯ ವಿಶೇಷತೆ. ಹೊಂದಾಣಿಕೆ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡ್ಬೇಕು. ಪರಸ್ಪರ ವೃತ್ತಿ ಗೌರವ, ಎಲ್ಲ ವ್ಯಕ್ತಿಗೂ ಅವ್ರ ಮಾಡ್ತಕ್ಕಂಥ ಕೆಲಸಕ್ಕೆ ಅವರದೇ ಆದಂತ ಒಂದು ಗೌರವ ಇದೆ.
ಈ ಮೂರೂ ತತ್ವಗಳನ್ನ ಆಧರಿಸಿ ಇರೋದ್ರಿಂದಲೇ ನ್ಯಾಯವನ್ನ ಪ್ಲೇಟೋರವರ ಪ್ರಕಾರ 3 ಅಂಶಗಳು ಅಥವಾ 3 ತತ್ವಗಳಿಂದ ಕೂಡಿದೆ ಎನ್ನಬಹುದು. ಮುಂದುವರೆದು ಪ್ಲೇಟೋರವರು ತಿಳಿಸುವ ನ್ಯಾಯ ನಾವು ಇಂದು ಹೊಂದಿರುವ ನ್ಯಾಯಶಾಸ್ತ್ರದಲ್ಲಿನ ನ್ಯಾಯದ ಕಲ್ಪನೆಯನ್ನ ಅಲ್ಲ. ಯಾಕೆಂದ್ರೆ ಅವರು ಹೇಳೋ ಪ್ರಕಾರ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಕಾರ್ಯನಿರ್ವಹಿಸುವುದೇ ನಿಜವಾದ ನ್ಯಾಯ. ಪ್ಲೇಟೋ ಪ್ರಕಾರ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವನದೇ ಆದಂತಹ ಯೋಗ್ಯತೆಗೆ ತಕ್ಕಂತೆ ಸ್ಥಾನ ದೊರೆಯಬೇಕು. ಯಾಕಂದ್ರೆ ಕೆಲವರಿಗೆ ಉತ್ತಮವಾದಂತಹ ಯೋಗ್ಯತೆ ಇರುತ್ತೆ, ಇನ್ನು ಕೆಲವರಿಗೆ ಕಡಿಮೆ ಪ್ರಮಾಣದ ಯೋಗ್ಯತೆ ಇರುತ್ತೆ. ಅದಕ್ಕೆ ತಕ್ಕಂತೆ ಸ್ಥಾನಗಳು ದೊರೆಯಬೇಕು. ಅಂದ್ರೆ ಅವ್ರು ಹೇಳ್ತಾರೆ, ಹೆಚ್ಚಿನ ಯೋಗ್ಯತೆ ಇರುವವರು ಹೆಚ್ಚಿನ ಸ್ಥಾನವನ್ನ, ಕಡಿಮೆ ಯೋಗ್ಯತೆ ಇರುವವರು ಕಡಿಮೆ ಸ್ಥಾನವನ್ನ ಪಡೆಯುವುದು ನ್ಯಾಯ. ಯಾಕಂದ್ರೆ ಹೆಚ್ಚಿನ ಯೋಗ್ಯತೆ ಇಲ್ಲದವ್ರಿಗೆ ಹೆಚ್ಚಿನ ಸ್ಥಾನವನ್ನ ಕೊಟ್ಟಾಗ ಅದನ್ನ ನಿಭಾಯಿಸೋದ್ರಲ್ಲಿ ವಿಫಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ. ಕಡಿಮೆ ಯೋಗ್ಯತೆ ಇರೋರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡೋದು ಅಥವಾ ಹೆಚ್ಚಿನ ಯೋಗ್ಯತೆ ಇರೋರಿಗೆ ಕಡಿಮೆ ಜವಾಬ್ದಾರಿ ಕೊಟ್ಟಾಗ ಆಗ ಆ ಒಂದು ಕಾರ್ಯಕ್ಕೆ ಸರಿಯಾಗಿ ನ್ಯಾಯವನ್ನ ದೊರಕಿಸೋದಕ್ಕೆ ಆಗೋತೀವಿ. ಅಂತಹ ವೈಪರೀತ್ಯಗಳು ಉಂಟಾಗ್ತವೆ. ಆ ಕಾರಣದಿಂದ ಯೋಗ್ಯತೆ ಇರುವವರಿಗೆ, ಹೆಚ್ಚಿನ ಯೋಗ್ಯತೆ ಇರುವವರಿಗೆ ಹೆಚ್ಚಿನ ಸ್ಥಾನ, ಕಡಿಮೆ ಯೋಗ್ಯತೆ ಇರುವವರಿಗೆ ಕಡಿಮೆ ಸ್ಥಾನವನ್ನ ನೀಡುವುದೇ ನ್ಯಾಯ. ಮತ್ತೆ ಆ ವ್ಯಕ್ತಿಗಳು ಕೂಡ ಅದನ್ನ ಪಡೆದುಕೊಳ್ಳುವುದೇ ನಿಜವಾದ ನ್ಯಾಯ ಎಂಬ ಅರ್ಥದಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಹಾಗೆಯೇ ತಮಗೆ ಸಮಾಜವು ವಹಿಸಿಕೊಟ್ಟಿರುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದಲೂ ನಡೆಸಿಕೊಂಡು ಹೋಗುವುದೇ ನ್ಯಾಯ. ಯಾವ್ಯಾವ ವ್ಯಕ್ತಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕರ್ತವ್ಯಗಳನ್ನ ವಿತರಿಸಲಾಗಿರ್ತದೆಯೋ ಆಯಾ ಕರ್ತವ್ಯಗಳನ್ನ ಆಯಾ ವ್ಯಕ್ತಿಗಳು ನಿರ್ವಹಿಸ್ಕೊಂಡು ಹೋಗ್ಬೇಕಾದದ್ದೇ, ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದೇ ನಿಜವಾದ ನ್ಯಾಯ ಎಂಬುದನ್ನ ಪ್ಲೇಟೋ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವೊಂದು ಸಾಮರ್ಥ್ಯ ನೈಸರ್ಗಿಕವಾಗಿ ದೊರೆತಿರುತ್ತೆ. ಪ್ಲೇಟೋ ಅವ್ರ ಪ್ರಕಾರ ಹೌದು, ಪ್ರತಿಯೊಬ್ಬ ಅವನು ಎಂತದೇ ಶಕ್ತಿಹೀನ ವ್ಯಕ್ತಿ, ಅವನ ಹತ್ರ ಶಕ್ತಿ ಇಲ್ಲದೆ ಇರ್ಬೋದು, ಆದ್ರೆ ಅವನ ಹತ್ರ ವಿಚಾರವಂತಿಕೆ ಇರುತ್ತೆ. ಅವನಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು, ಆದ್ರೆ ಅವನ ಹತ್ರ ಇನ್ನೊಂದು ವಿಷಯದ ಬಗ್ಗೆ ಜ್ಞಾನ ಇರುತ್ತೆ. ಹಾಗಾಗಿ ಪ್ಲೇಟೋ ಅಭಿಪ್ರಾಯದಲ್ಲಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೆಲವೊಂದು ಸಾಮರ್ಥ್ಯಗಳು ನೈಸರ್ಗಿಕವಾಗಿ ದೊರೆತಿದ್ದು ಅದನ್ನ ಸಮಾಜದ ಪ್ರಗತಿಗೆ ಬಳಸುವಂತೆ ಪ್ರೇರೇಪಿಸಿದಾಗ ಮಾತ್ರ ಸಮಾಜವು ಸಮಗ್ರತೆಯನ್ನ, ಸಂಪೂರ್ಣತೆಯನ್ನ ಹೊಂದಲು ಸಾಧ್ಯ ಎಂದು ಪ್ಲೇಟೋ ಹೇಳಿದ್ದಾರೆ. ಅಂದ್ರೆ ಅವರವರ ನೈಸರ್ಗಿಕ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಹೇಳ್ತಕ್ಕಂತಹ ಒಂದು ಏನು ಸಾಮರ್ಥ್ಯವನ್ನ ಬಳಸಿ ಕೆಲಸಗಳನ್ನ ಮಾಡಿದೆ ಆದ್ರೆ ತನ್ನಷ್ಟಕ್ಕೆ ತಾನೇ ಸಮಾಜ ಪ್ರಗತಿಯನ್ನ ಹೊಂದುತ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಕೆಲಸಗಳನ್ನ ಮಾಡೋದಕ್ಕೆ ವ್ಯಕ್ತಿಗತವಾಗಿ ಸಾಮರ್ಥ್ಯಗಳನ್ನ ಆಧರಿಸಿ ಪ್ರೇರೇಪಣೆ ಮಾಡಬೇಕು ಎಂಬುದೇ ಸಾಮರ್ಥ್ಯದ ಆಧಾರದ ಮೇಲೆ ಪ್ಲೇಟೋ ತನ್ನ ನ್ಯಾಯ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಜೊತೆಗೆ ಪ್ಲೇಟೋ ಪ್ರಕಾರ ನ್ಯಾಯ ಸಿದ್ಧಾಂತ ಕರ್ತವ್ಯದ ಭಾವನೆಯಲ್ಲಿ ಅಡಗಿದೆ. ಅಂದ್ರೆ ಹಿಂದೆನೆ ಹೇಳಿದ್ರು ಅವರು, ಒಂದು ವರ್ಗ ಇನ್ನೊಂದು ವರ್ಗದ ಕರ್ತವ್ಯದಲ್ಲಿ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿದ್ರು. ಇಲ್ಲೂ ಕೂಡ ನ್ಯಾಯದಲ್ಲಿ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ. ಮತ್ತೊಬ್ಬರ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡಬಾರದು. ಒಂದು ವೇಳೆ ಹಸ್ತಕ್ಷೇಪ ಮಾಡಿದ್ರೆ ಏನಾಗುತ್ತೆ, ಇದರಿಂದ ಸಮಾಜದ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಅಂದ್ರೆ ಸಮಾಜ ಕುಂಠಿತ ಆಗ್ತಾ ಹೋಗುತ್ತೆ, ಏನು ಬೆಳವಣಿಗೆ ಆಗೋದಿಲ್ಲ. ಅವನ್ ಮಾಡಂತ ಕೆಲ್ಸನೂ ಮತ್ತೊಬ್ಬ ಮಾಡದೆ ತಡೆಗಟ್ಟಿದ್ರೆ ಅಥವಾ ತಾನೂ ಮಾಡಕ್ ಆಗ್ದೇನೆ ಇನ್ನೊಬ್ಬನಿಗೂ ಕೆಲಸವನ್ನ ಮಾಡೋದಕ್ಕೆ ಸ್ವತಂತ್ರವಾಗಿ ಅವಕಾಶ ಮಾಡ್ಕೊಡ್ದೇನೆ ಇದ್ದಾಗ ಏನಾಗುತ್ತೆ, ಸಮಾಜ ಬೆಳವಣಿಗೆ ಆಗ್ದೇನೆ ಪ್ರಗತಿದಾಯಕವಾಗಿ ಮುಂದುವರಿದಾನೆ ಕುಂಠಿತ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಸಮಾಜದಲ್ಲಿ ಪ್ರಗತಿ ಎಂಬುದು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ನೋಡಿದಾಗ ಪ್ಲೇಟೋರವರು ಹೇಳುವಂತ ಒಂದು ವಿಚಾರ ನಿಜವಾಗ್ಲೂ ಬಹಳ ಪರಿಪಕ್ವವಾದಂತಹ ಅರ್ಥಗರ್ಭಿತವಾದಂತಹ ವಿಚಾರ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಆಡಳಿತಗಾರರು, ಸೈನಿಕರು ಮತ್ತು ಆರ್ಥಿಕ ವರ್ಗದವರು ತಮ್ಮ ತಮ್ಮ ಕಾರ್ಯಗಳನ್ನಷ್ಟೇ ಮಾಡಬೇಕು, ಬೇರೆ ವರ್ಗಗಳ ಕಾರ್ಯದಲ್ಲಿ ಮಧ್ಯ ಪ್ರವೇಶಿಸಬಾರದು. ಏಕೆಂದ್ರೆ ಇವರ ಕಾರ್ಯಗಳ ಸ್ವರೂಪನೇ ಬೇರೆ ಇರುತ್ತೆ. ಆಡಳಿತಗಾರರು ನಿರ್ವಹಿಸಬೇಕಾದಂತಹ ಕಾರ್ಯಗಳ ಸ್ವರೂಪನೇ ಬೇರೆ,
ಸೈನಿಕರು ನಿರ್ವಹಿಸಬೇಕಾದಂತ ಕಾರ್ಯಗಳ ಸ್ವರೂಪನೇ ಬೇರೆ, ಇನ್ನು ಆರ್ಥಿಕ ವರ್ಗದವರು ನಿರ್ವಹಿಸಬೇಕಾದಂತ ಕಾರ್ಯಗಳ ಸ್ವರೂಪನೇ ಬೇರೆ ಇರುತ್ತೆ. ಹಾಗಾಗಿ ಈ ಮೂರು ವರ್ಗದವರು ಕೂಡ ತಮ್ಮ ಕಾರ್ಯಗಳನ್ನಷ್ಟೇ ಮಾಡ್ಬೇಕೇ ಹೊರತು ಬೇರೆ ಬೇರೆ ವರ್ಗಗಳ ಕಾರ್ಯಗಳಲ್ಲಿ ಮಧ್ಯ ಪ್ರವೇಶ ವಿನಾಕಾರಣ ಮಾಡಬಾರ್ದು. ವಿನಾಕಾರಣ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವರು ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸೋದ್ರಲ್ಲಿ ಸಫಲರಾಗೋದಿಲ್ಲ, ಯಶಸ್ಸನ್ನು ಹೊಂದೋದಿಲ್ಲ, ವಿಫಲರಾಗ್ತಾ ಹೋಗ್ತಾರೆ. ಹಾಗಾಗಿ ಸಹಜವಾಗಿ ತನ್ನ ಕಾರ್ಯವನ್ನ ತನ್ನಷ್ಟಕ್ಕೆ ತಾನೇ ನಿರ್ವಹಿಸೋದ್ರಲ್ಲಿ ಯಾವಾಗ ವ್ಯಕ್ತಿ ಮುಂದಾಗೋದಿಲ್ವೋ ಆಗ ದೇಶ, ವ್ಯಕ್ತಿ, ಸಮಾಜ ಎಲ್ಲವೂ ಕೂಡ ಬೆಳವಣಿಗೆಯಲ್ಲಿ ಒಂದು ಹಿಂದುಳಿತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಆ ದೃಷ್ಟಿಕೋನದಲ್ಲಿ ಮೂರು ವರ್ಗಗಳು ಇನ್ನೊಂದು ವರ್ಗದ ಕಾರ್ಯಗಳಲ್ಲಿ ವಿನಾಕಾರಣ ಹಸ್ತಕ್ಷೇಪ ಮಾಡ್ದಾನೆ ತಮ್ಮ ಕಾರ್ಯಗಳನ್ನ ತಮಗೂ ವಹಿಸಿರ್ತಕ್ಕಂಥ ಕಾರ್ಯಗಳನ್ನಷ್ಟೇ ಮಾಡ್ಕೊಂಡು ಹೋಗ್ಬೇಕು ಎಂಬ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಪ್ಲೇಟೋರವರ ನ್ಯಾಯದ ಪರಿಕಲ್ಪನೆಯಲ್ಲಿ ಏನೆಲ್ಲ ಲಕ್ಷಣಗಳನ್ನ ನಾವು ಕಾಣಬಹುದು? ಒಂದೇದು ಕ್ರಿಯಾತ್ಮಕ ವಿಶೇಷತೆ. ಅಂದ್ರೆ ಏನು? ವ್ಯಕ್ತಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಎಂಬ ಒಂದು ವಿಚಾರ. ಇತರೆ ವರ್ಗಗಳ ಕರ್ತವ್ಯಗಳಿಗೆ ಹಸ್ತಕ್ಷೇಪ ಮಾಡದೇ ಇರೋದು ನಾವೀಗಷ್ಟೇ ತಿಳ್ಕೊಂಡ್ವಿ. ಮೂರು ವರ್ಗಗಳ ಗುಣಗಳ ನಡುವಿನ ಸಾಮರಸ್ಯ, ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೇನೆ ಸಮಾಜ ಏಳಿಗೆ ಆಗೋದಕ್ಕೆ ಸಾಧ್ಯ ಎಂಬುದನ್ನ ತಿಳಿಸ್ಕೊಟ್ಟಿದೆ. ನೈತಿಕ ದೃಷ್ಟಿಯಿಂದ ನ್ಯಾಯವನ್ನ ನೋಡುವುದು ಕಾನೂನಿಗಿಂತಲೂ ನೀತಿಗಿಂತಲೂ ಹೆಚ್ಚು ಪ್ರಮುಖವಾದದ್ದು. ಅಂದ್ರೆ ನೈತಿಕತೆ ಅನ್ನೋದೇ ಮುಖ್ಯ. ಇಲ್ಲಿ ಪ್ರಾರಂಭಿಕ ಹಂತದಲ್ಲೇನೆ ಅವರು ಹೇಳಿದ್ರು, ನ್ಯಾಯವು ನೈತಿಕ ತತ್ವಗಳಿಗೆ ಹೊಂದಾಣಿಕೆಯಾಗಿದೆ, ನೈತಿಕ ತತ್ವಗಳಿಗೆ ಅನುಗುಣವಾಗಿ ಇರಬೇಕು ಅಂತೇಳಿ. ಅಂದ್ರೆ ಸರಿ ತಪ್ಪುಗಳು ಯಾವುದು ಎಂಬುದನ್ನ ವಿವೇಚಿಸಿ ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಕಂಡುಬರುತ್ತೆ. ಹಾಗಾಗಿ ನೈತಿಕ ದೃಷ್ಟಿಯಿಂದ ನ್ಯಾಯವು ನೋಡುವುದು ಕಾನೂನಿಗಿಂತ ನೀತಿಗಿಂತ ಹೆಚ್ಚು ಪ್ರಮುಖವಾದದ್ದು. ಪ್ಲೇಟೋ ಪ್ರಕಾರ ನ್ಯಾಯದ ಪರಿಕಲ್ಪನೆ ಸಾಮರಸ್ಯದ ತತ್ವವನ್ನ ಆಧರಿಸಿರುತ್ತೆ. ಅಂದ್ರೆ ಸಾಮರಸ್ಯದಿಂದ ಒಂದಾಗಿ ಹೋಗೋದ್ರಿಂದ ಸಮಾಜದಲ್ಲಿ ಯಾವುದೇ ದ್ವೇಷ, ಅಸೂಯೆ, ಘರ್ಷಣೆಗಳು ಇವ್ಯಾವುದು ಕೂಡ ಉದ್ಭವಿಸೋದಿಲ್ಲ. ಹಾಗಾಗಿ ಸಮಾಜ ಸುಭಿಕ್ಷವಾಗಿ ಶಾಂತಿಯುತವಾಗಿ ಮುಂದುವರಿಯುತ್ತೆ ಎಂಬ ಒಂದು ಕಾರಣಕ್ಕೋಸ್ಕರ ಈ ರೀತಿ ಹೇಳಿರ್ಬೋದು. ಇವರ ನ್ಯಾಯದ ಪರಿಕಲ್ಪನೆಯು ಒಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗ ಎಂದು ಸೂಚಿಸುತ್ತದೆ. ಆ ಉದ್ಯೋಗ ಅವನ ಪ್ರವೃತ್ತಿ ಮತ್ತು ಅಭಿರುಚಿಗೆ ಅನುಗುಣವಾಗಿರಬೇಕು. ಅಂದ್ರೆ ಅವನ ಪ್ರವೃತ್ತಿ ಏನಿದೆಯೋ, ಅವನಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಅವನು ನಿಷ್ಠೆಯಿಂದ, ದಕ್ಷತೆಯಿಂದ, ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಆ ಕಾರ್ಯಕ್ಕೆ ನಿಜವಾಗಿ ನ್ಯಾಯವನ್ನ ಆ ವ್ಯಕ್ತಿ ದೊರಕಿಸಬಲ್ಲ. ಅದನ್ ಬಿಟ್ಟು ಅವನ ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ಅವನಿಗೆ ಇನ್ನೊಂದು ವೃತ್ತಿಯ ಬಗ್ಗೆ, ಒಂದು ಕೆಲಸದ ಬಗ್ಗೆ ಅವನಿಗೆ ಏನೂ ನಾಲೆಡ್ಜ್ ಇಲ್ಲ ಅಂದ್ರೆ, ಜ್ಞಾನ ಇಲ್ಲ ಅಂದ್ರೆ ಅದನ್ನ ಒತ್ತಾಯಪೂರ್ವಕವಾಗಿ ಆ ವ್ಯಕ್ತಿಯ ಕೈಯಿಂದ ಕೆಲಸ ಮಾಡಿಸೋದ್ರಿಂದ ನಿಜವಾಗಿ ಆ ಕೆಲಸಕ್ಕೆ ಅವನು ಸರಿಯಾದ ನ್ಯಾಯವನ್ನ ದೊರಕಿಸ್ಕೊಡೋದಕ್ಕೆ ಸಾಧ್ಯ ಆಗಲಾರದು. ಆ ದೃಷ್ಟಿಕೋನದಲ್ಲಿ ಪ್ಲೇಟೋರವರು ಹೇಳೋ ಹಾಗೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗವನ್ನ ಸೂಚಿಸುತ್ತದೆ. ಅಂದ್ರೆ ಅವರು ಅಟ್ ಎ ಟೈಮ್ 2-3 ಕೆಲಸಗಳನ್ನ ಮಾಡಿದಾಗ ಆ ಕೆಲಸಗಳಿಗೆ ಸರಿಯಾಗಿ ನ್ಯಾಯವನ್ನ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಒಂದು ಸಲ ಒಂದು ನಿರ್ದಿಷ್ಟವಾದಂತ ಕಾರ್ಯವನ್ನ ಅವರಿಗೆ ವಹಿಸಲಾಗಿರ್ತದೆಯೋ ಆ ಕಾರ್ಯಕ್ಕೆ ಅವರು ನ್ಯಾಯವನ್ನ ಒದಗಿಸ್ಬೇಕಾದ್ರೆ ಒಂದೇ ಒಂದು ಉದ್ಯೋಗವನ್ನ ಅವ್ರಿಗೆ ವಹಿಸ್ಬೇಕು ಎಂಬ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಪ್ಲೇಟೋರವರ ನ್ಯಾಯ ಸಿದ್ಧಾಂತ ಒಂದು ಕಾನೂನುಬದ್ಧವಾಗಿರದೆ ಸಾರ್ವತ್ರಿಕವಾಗಿ ವಿಶ್ವವ್ಯಾಪಿ ನ್ಯಾಯ ತತ್ವವಾಗಿರುತ್ತದೆ. ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ನಿಯಮಕ್ಕೆ ಮಾತ್ರ ಸೀಮಿತವಾಗಿರದೆ ಇದು ವಿಶ್ವವ್ಯಾಪಿ ಸಾರ್ವತ್ರಿಕವಾಗಿರುತ್ತೆ. ಎಲ್ಲಾ ಕಡೆನೂ ಇದೇ ರೀತಿಯಲ್ಲಿ ನ್ಯಾಯದ ಪರಿಕಲ್ಪನೆ ಇದ್ದಿದೆ ಆದ್ರೆ ಎಲ್ಲ ಕಡೆನೂ ನ್ಯಾಯ ವ್ಯಾಪಿಸಿರುತ್ತೆ, ಪರಿಪೂರ್ಣವಾಗಿರುತ್ತೆ ಎಂಬ ಒಂದು ಅಂಶವನ್ನ ತಿಳಿದಿದ್ದಾರೆ. ಇವರ ನ್ಯಾಯ ಪರಿಕಲ್ಪನೆಯು ಒಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗವನ್ನು ಸೂಚಿಸುತ್ತೆ. ಅಂದ್ರೆ ವಿಶೇಷವಾಗಿ ನಾವು ಹೇಳೋದಾದ್ರೆ ಈ ಒಂದು ಪ್ಲೇಟೋರವರ ನ್ಯಾಯದ ಪರಿಕಲ್ಪನೆ ವ್ಯಕ್ತಿವಾದಕ್ಕೆ ವಿರುದ್ಧವಾಗಿದ್ದು ಸಮಾಜದಿಂದ ಇದನ್ನ ಬೇರ್ಪಡಿಸೋದಿಲ್ಲ ಎಂಬ ಒಂದು ವಿಚಾರವೂ ಕೂಡ ಇದೆ. ಆದ್ರೂ ಕೂಡ ವಿಶೇಷವಾಗಿ ನಾವು ಹೇಳೋದಾದ್ರೆ ಪ್ಲೇಟೋರವರ ಒಂದು ಚಿಂತನೆ ನ್ಯಾಯದ ಬಗ್ಗೆ ವಿಶೇಷವಾಗಿ ಇತ್ತು ಅನ್ನೋದನ್ನ ಗಮನಿಸಬಹುದು. ಆಮೇಲೆ ನಿಜವಾದ ನ್ಯಾಯ ಅರ್ಪಣಾ ಮನೋಭಾವನೆಯನ್ನ ಪ್ರತಿಬಿಂಬಿಸುತ್ತದೆ. ಪ್ಲೇಟೋರವರ ಪ್ರಕಾರ ನಿಜವಾದ ನ್ಯಾಯವು ಯಾವಾಗ್ಲೂ ಕೂಡ ಅರ್ಪಣಾ ಮನೋಭಾವನೆಯನ್ನ ಪ್ರತಿಬಿಂಬಿಸುತ್ತದೆ. ಅಂದ್ರೆ ಸಮರ್ಪಣಾ ಮನೋಭಾವನೆ ಅಂತ ಹೇಳ್ತಾವಲ್ಲ, ಅಂದ್ರೆ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಇತರರಿಗೋಸ್ಕರ ಒಂದು ತನಗೆ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅದನ್ನ ಅರ್ಪಣಾ ಮನೋಭಾವನೆಯಿಂದ ಕೆಲಸವನ್ನ ಮಾಡುವಂಥದ್ದು. ಆ ರೀತಿಲಿ ಇನ್ನು ವ್ಯಕ್ತಿ ತನ್ನ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ
ಪ್ಲೇಟೋರವರ ನ್ಯಾಯ ತತ್ವವು ಕಾನೂನುಬದ್ಧವಾಗಿರದೆ ಸಾರ್ವತ್ರಿಕವಾಗಿ ವಿಶ್ವವ್ಯಾಪಿಯಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು. ಹಾಗೇನೆ ಪ್ಲೇಟೋವಿನ ನ್ಯಾಯ ಪರಿಕಲ್ಪನೆ ವಿಶೇಷವಾಗಿ ನಾವು ಹೇಳೋದಾದ್ರೆ ಪ್ರತಿಯೊಂದು ವರ್ಗವನ್ನು ಅವಲಂಬಿಸಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ ಎನ್ನಬಹುದು. ಯಾಕೆಂದ್ರೆ ಪ್ಲೇಟೋರವರು ಹೇಳೋ ಹಾಗೆ ನ್ಯಾಯವು ವ್ಯಕ್ತಿಯ ಆತ್ಮದ 3 ಗುಣಗಳಾದ ಅಪೇಕ್ಷೆ, ಆವೇಗ ಮತ್ತು ಅರಿವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಇಡುತ್ತದೆ. ಅವನೇನು ಅಪೇಕ್ಷೆ ಪಡ್ತಾನೋ, ಏನು ಆವೇಗದಿಂದ ಮುಂದುವರಿತಾನೋ ಮತ್ತು ಅವನಿಗೇನು ಅರಿವು ಇದೆಯೋ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಇಡ್ತದೆ. ಆದ್ರಿಂದಲೇ ಪ್ಲೇಟೋರವರು ಆದರ್ಶ ರಾಜ್ಯದಲ್ಲಿರುವ ಮಾನವರನ್ನು ಈ 3 ಗುಣಗಳನ್ನ ಆಧರಿಸಿ, ಅಂದ್ರೆ ಅಪೇಕ್ಷೆ, ಆವೇಗ ಮತ್ತು ಅರಿವುಗಳನ್ನ ಆಧರಿಸಿ 3 ಗುಣಗಳನ್ನ ಆಧರಿಸಿ 3 ವರ್ಗಗಳನ್ನಾಗಿ ವಿಂಗಡಿಸಲಾಗಿರುವಂಥದ್ದು. ಯಾಕಂದ್ರೆ ಅವರವರ ಕಾರ್ಯತತ್ಪರದ ಮೇಲೆ ಒಬ್ಬನಿಗೆ ಒಂದೇ ಉದ್ಯೋಗವಿದ್ದು ರಾಜ್ಯ ನಿಯಂತ್ರಿತವಾದಂತಹ ಶಿಕ್ಷಣ ಪದ್ಧತಿಯಿಂದ ಮಾತ್ರ ಸಮಾಜದ ಪ್ರಗತಿ ಸಾಧ್ಯವಾಗುತ್ತೆ ಎಂಬ ಅಭಿಪ್ರಾಯ ಪ್ಲೇಟೋರವರದು ಆಗಿತ್ತು. ಹಾಗಾಗಿ ಪ್ಲೇಟೋ ವಿವರಿಸುವ ನ್ಯಾಯದಲ್ಲಿ ಒಂದು ಸಾಮಾಜಿಕ ಯೋಜನೆ ಹಾಗೂ ತತ್ವಗಳನ್ನ ನಾವು ಕಾಣ್ಬೋದು. ಯಾಕೆಂದ್ರೆ ಇಲ್ಲಿ ವಿಷಯಾಧಾರಿತವಾದಂತಹ ಒಂದು ವಿಚಾರವನ್ನ ಹೇಳೋದ್ರ ಮೂಲಕ ಅವರ ದೃಷ್ಟಿಕೋನದಲ್ಲಿ ನ್ಯಾಯವೆಂಬುದು ನೈತಿಕ ವಿಷಯವೇ ವಿನಃ ಕಾನೂನುಬದ್ಧ ವಿಷಯವಾಗಿ ಇರಲಿಲ್ಲ. ವಿಶೇಷವಾಗಿ ಪ್ಲೇಟೋರವರು ಹೇಳುವ ನ್ಯಾಯ ಸಿದ್ಧಾಂತವು ಒಂದು ವ್ಯಕ್ತಿಯನ್ನು ಸ್ವಾರ್ಥದಿಂದ ಮತ್ತು ಅನೈಚ್ಛಿಕ ವಸ್ತುಗಳಿಂದ ದೂರ ಮಾಡಿ ತಾನು ತನ್ನ ಪ್ರವೃತ್ತಿಯಿಂದ ತನಗೆ ಯೋಗ್ಯವಾಗಿರುವ ಸ್ಥಾನವನ್ನ ಅವಲಂಬಿಸಿ ಕೆಲಸವನ್ನ ಮಾಡುವಂತೆ ಅದು ಸಿದ್ಧಗೊಳಿಸುತ್ತೆ. ಹಾಗಾಗಿ ಪ್ಲೇಟೋರವರ ದೃಷ್ಟಿಕೋನದಲ್ಲಿ ನ್ಯಾಯವು ವಿಶೇಷವಾಗಿ ವ್ಯಕ್ತಿಯನ್ನ ತನ್ನದೇ ಆದಂತಹ ಒಂದು ನೈತಿಕ ತತ್ವದ ಆಧಾರದ ಮೇಲೆ ನಿರ್ಧರಿಸತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ಬೋದು. ಇಷ್ಟೆಲ್ಲ ನಾವು ಪ್ಲೇಟೋರವರ ಒಂದು ನ್ಯಾಯ ಸಿದ್ಧಾಂತದಲ್ಲಿ ವಿಭಿನ್ನ ವಿಷಯಗಳನ್ನ ತಿಳಿಯೋದ್ರ ಮೂಲಕ ಅವ್ರ ಸಿದ್ಧಾಂತ ಕೆಲವೊಂದು ಟೀಕೆಗಳಿಗೆ ಗುರಿಯಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅವುಗಳಲ್ಲಿ ಮೊದಲನೇದು, ಆಧುನಿಕ ರಾಜ್ಯದಲ್ಲಿ ಪ್ಲೇಟೋವಿನ ನ್ಯಾಯ ಸಿದ್ಧಾಂತವನ್ನು ಕಾರ್ಯರೂಪಕ್ಕೆ ತರುವುದು ಸಾಧ್ಯವಿಲ್ಲ. ಯಾಕಂದ್ರೆ ಅವರು ನಿರ್ದಿಷ್ಟವಾದಂತಹ ಒಂದು ವಾಸ್ತವಿಕ ವಿಚಾರಗಳನ್ನ ಆಧರಿಸಿ ಕೆಲವೊಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿರೋದ್ರಿಂದ, ಆಮೇಲೆ ಅವರು ಕಾಲ್ಪನಿಕ ರಾಜ್ಯದ ಒಂದು ಪರಿಕಲ್ಪನೆಯನ್ನೇ ಹೆಚ್ಚು ಆಧರಿಸಿ ವಿವರಿಸಿರೋದ್ರಿಂದ ಅವರು ಹೇಳೋರ ಪ್ರಕಾರ ನಮಗೆ ವಾಸ್ತವಿಕವಾಗಿ ಸಿದ್ಧಾಂತವನ್ನು ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭವಾದಂತ ಕಾರ್ಯ ಅಲ್ಲ. ಆಮೇಲೆ ಅದು ಕಾನೂನುಬದ್ಧ ಮತ್ತು ಪ್ರಾಯೋಗಿಕ ವ್ಯಾಖ್ಯಾನ ಅಲ್ಲ. ಅವ್ರೇನ್ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗ ಇರಬೇಕು, ಯೋಗ್ಯತೆಗೆ ತಕ್ಕಂತೆ ಕೆಲಸ ಕೊಡ್ಬೇಕು, ಅವರವರ ಅಭಿರುಚಿ ಮತ್ತು ಪ್ರವೃತ್ತಿಗೆ ಅನುಗುಣವಾಗಿ ಅವಕಾಶಗಳನ್ನು ಕೊಡ್ಬೇಕು ಅಂತೇಳಿ ಏನೆಲ್ಲ ಎಂಬಿತ್ಯಾದಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯವಾಗದೇ ಇರುವಂತ ವ್ಯಾಖ್ಯಾನಗಳು ಆಗಿರ್ಬೋದು. ನೆಕ್ಸ್ಟ್, ಅದು ಅವೈಜ್ಞಾನಿಕ. ಒಬ್ಬರ ಸಾಮರ್ಥ್ಯವನ್ನ ವಸ್ತುನಿಷ್ಠ ರೀತಿಯಲ್ಲಿ ನಿರ್ಣಯಿಸೋದು ಬಹಳ ಕಷ್ಟ. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಒಂದು ಸಾಮರ್ಥ್ಯವನ್ನ ಆಧರಿಸಿ ನಾವು ನಿರ್ಧಾರ ಮಾಡೋದಾದ್ರೆ ವಿಭಿನ್ನವಾದಂತಹ ಪ್ರಮಾಣದಲ್ಲಿ ನಾವು ಸಾಮರ್ಥ್ಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರೆ ಅವ್ರು ಹೇಳಿರೋ ಪ್ರಕಾರ ಅವರವರ ಸಾಮರ್ಥ್ಯ ಅಭಿರುಚಿಗೆ ತಕ್ಕಂತೆ ಒಂದು ಅವಕಾಶಗಳು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದನ್ನು ಗುರುತಿಸೋದು ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಪ್ಲೇಟೋರವರ ಸಿದ್ಧಾಂತದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ, ಅಂದ್ರೆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ಪ್ರಾಮುಖ್ಯತೆಯನ್ನ ನೀಡದೇನೆ ಅವರು ರಾಜ್ಯದ ಒಂದು ಆದರ್ಶ ರಾಜ್ಯದ ಪರಿಕಲ್ಪನೆಯ ಮೂಲಕನೇ ಗಮನದಲ್ಲಿಟ್ಕೊಂಡು ತನ್ನ ನ್ಯಾಯ ಸಿದ್ಧಾಂತ ಆದರ್ಶ ರಾಜ್ಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇಲ್ಲಿ ಯಾವುದೇ ಪ್ರಾಮುಖ್ಯತೆ ನೀಡಿಲ್ಲ ಎಂಬುದು ಕೂಡ ಅವರ ಸಿದ್ಧಾಂತದ ಮತ್ತೊಂದು ದೋಷ ಅಂತ ಹೇಳಿ ಹೇಳ್ಬೋದು. ಹಾಗೆ ಪ್ಲೇಟೋ ತನ್ನ ಸಿದ್ಧಾಂತದಲ್ಲಿ ಕರ್ತವ್ಯದ ಬಗ್ಗೆ ಹೇಳಿದ್ದು ಹಕ್ಕುಗಳ ಬಗ್ಗೆ ಏನನ್ನು ಹೇಳದಿರುವುದು ಕೂಡ ಇದು ಟೀಕೆಗೆ ಗುರಿಯಾಗಿದೆ. ಅಂದ್ರೆ ವ್ಯಕ್ತಿಯ ಕರ್ತವ್ಯದ ಬಗ್ಗೆನೇ ಎಲ್ಲಾ ವಿಚಾರಗಳಲ್ಲೂ ಪುನರ್ಮನನ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಯಾವಾಗ್ಲೂ ಪುನರಾವರ್ತನೆ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನ ನಿರ್ವಹಿಸ್ಬೇಕು, ಯೋಗ್ಯತೆ ಇರಬೇಕು, ಸದ್ಗುಣಗಳಿರ್ಬೇಕು, ವಿವೇಚನೆ ಇರಬೇಕು, ಇತ್ಯಾದಿ ಎಲ್ಲ ವಿಷಯಗಳು ಕೂಡ ಕರ್ತವ್ಯಕ್ಕೇನೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಬಂದಿರೋದ್ರಿಂದ ವ್ಯಕ್ತಿಯ ಹಕ್ಕುಗಳು ಯಾವ್ದ್ಯಾವ್ದು ಅನ್ನೋದನ್ನ ಸ್ಪಷ್ಟವಾಗಿ ಎಲ್ಲೂ ಕೂಡ ಅವರು ವಿವರಿಸ್ತಾ ಇರೋದು ಕೂಡ
ಈ ಸಿದ್ಧಾಂತ ಒಂದು ರೀತಿಯಲ್ಲಿ ಟೀಕೆಗೆ ಗುರಿಯಾಗಿದೆ ಎನ್ನಬಹುದು. ಹಾಗೆ ಇವರ ನ್ಯಾಯದ ಕಲ್ಪನೆಯು ಕೂಡ ವರ್ಗಗಳ ನಡುವೆ ಪರಸ್ಪರ ಹಸ್ತಕ್ಷೇಪ ಇರಬಾರದೆಂದು ತಿಳಿಸುತ್ತದೆ. ಅಂದ್ರೆ ವ್ಯಕ್ತಿ ಒಬ್ಬರ ಕೆಲಸದಲ್ಲಿ ಮತ್ತೊಬ್ಬರು ಹಸ್ತಕ್ಷೇಪ ಮಾಡಬಾರದು ಎಂಬ ವಿಚಾರವನ್ನ ಹೇಳಿದ್ದಾರೆ. ಆದ್ರೆ ಅದನ್ನು ಕೂಡ ನಾವು ಅಷ್ಟೇ ಪ್ರಮಾಣೀಕರಿಸಿ ನಾವು ಎಲ್ಲರೂ ಅಷ್ಟೇ ನಿಷ್ಠಾವಂತಿಕೆಯಿಂದ ನಿರ್ವಹಿಸ್ತಾರೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಆಳುವ ವರ್ಗಕ್ಕೆ ಇತರೆ ವರ್ಗಗಳ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ರು ಇಲ್ಲಿ ಸಮರ್ಥವಾಗಿ ನಿಲ್ಬೇಕಾದ್ರೆ ಇನ್ನೊಬ್ಬರನ್ನ ತುಳಿದು ಇನ್ನೊಬ್ಬರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಿ ತಾನು ಮೇಲ್ ಬರುವಂತ ಸಾಧ್ಯತೆಗಳಿರ್ತವೆ. ಆಮೇಲೆ ತನ್ನ ಗುರಿಯನ್ನ ಈಡೇರಿಸ್ಕೊಳ್ಬೇಕಾದ್ರೆ ಮತ್ತೊಬ್ಬರ ಕಾರ್ಯದಲ್ಲಿ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಧ್ಯೆ ಪ್ರವೇಶ ಮಾಡುವಂತ ಸನ್ನಿವೇಶಗಳು ಸಾಕಷ್ಟು ನಾವು ನೋಡ್ತಾ ಇರ್ತೇವೆ. ಆದ್ರೆ ಪ್ಲೇಟರ್ ಅವರು ಹೇಳಿರೋ ಪ್ರಕಾರ ನಾವು ಇದನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ತರ ಏನಾದ್ರು ಪ್ಲೇಟರ್ ಅವರು ಈ ರೀತಿಲಿ ಇನ್ನೊಬ್ಬರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದೇ ಆಗಿದ್ರೆ ಇವತ್ತು ನಾವು ಆಧುನಿಕ ಪ್ರಪಂಚದಲ್ಲಿ ಕೋರ್ಟುಗಳು ಬೇಕಾಗಿರ್ಲಿಲ್ಲ, ಬೇರೆ ಬೇರೆ ರೀತಿಲಿ ಏನು ಹತ್ಯೆಗಳು, ಪ್ರಾಣಹಾನಿ ಇವ್ಯಾವುದು ಕೂಡ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇನ್ನೊಬ್ಬರ ಕಾರ್ಯದಲ್ಲಿ ಮಧ್ಯ ಪ್ರವೇಶ ಮಾಡಿ ತಾನು ಹೇಗೆ ಬೆಳೀಬೇಕು, ಇನ್ನೊಬ್ಬರನ್ನ ತುಳಿದು ತಾನು ಹೇಗೆ ಮೇಲೆ ಬರಬೇಕು ಅನ್ನೋದನ್ನೇ ವ್ಯಕ್ತಿಗತವಾಗಿ ಯೋಚನೆ ಮಾಡಿ ಮುಂದುವರಿತಾ ಇರ್ತಾನೆ. ಹಾಗಾಗಿ ಸಹಜವಾಗಿ ಇನ್ನೊಬ್ಬರ ಕಾರ್ಯಗಳಿಗೆ ಅಡ್ಡಿ ಮಾಡಿ ಹಸ್ತಕ್ಷೇಪ ಮಾಡಿ ತಾನು ಬೆಳೆಯುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಬಹಳ ಹಿಂದೆನೆ ಇದನ್ನ ಯೋಚನೆ ಮಾಡಿ ಪ್ಲೇಟರ್ ಅವರು ಹೇಳುವ ಮೂಲಕ ಇತರೆ ವರ್ಗಗಳ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ಒಂದು ಟೀಕೆಗೆ ಗುರಿಯಾಗಿದೆ. ಹಾಗೆ ಒಬ್ಬ ವ್ಯಕ್ತಿಗೆ ಒಂದೇ ಉದ್ಯೋಗ ಎಂದು ತಿಳಿಸಿರುವ ಪ್ಲೇಟೋ ವ್ಯಕ್ತಿಯ ಹವ್ಯಾಸಗಳು ಮತ್ತು ಅಭಿರುಚಿಗಳನ್ನು ಹತ್ತಿಕ್ಕಿದ್ದಾರೆ. ಅಂದ್ರೆ ಇದು ವ್ಯಕ್ತಿಯ ಬೆಳವಣಿಗೆಯನ್ನೇ ಕುಂಟಿಕ್ಕಿಸುತ್ತೆ. ಯಾಕಂದ್ರೆ ಒಂದು ಉದ್ಯೋಗ ಒಬ್ಬ ವ್ಯಕ್ತಿಗೆ ಕೊಟ್ಬಿಟ್ರೆ ಬೇರೆ ಅವನಿಗಿರ್ತಕ್ಕಂಥ ಅಭಿರುಚಿಗೆ ಅವನಲ್ಲಿರ್ತಕ್ಕಂತಹ ಅರ್ಹತೆ, ಪ್ರತಿಭೆಗೆ ಅವಕಾಶನೇ ಕೊಡದೇ ಇದ್ದಾಗ ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ತನ್ನಲ್ಲಿರ್ತಕ್ಕಂಥ ಅರ್ಹತೆಯನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಆಗದೇನೆ ಮಾನಸಿಕವಾಗಿ ಕುಂಠಿತ ಆಗ್ತಾ ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ್ಲೂ ಕೂಡ ಪ್ಲೇಟೋರವರ ಒಂದು ಸಿದ್ಧಾಂತ ಸ್ವಲ್ಪ ಮಟ್ಟಿಗೆ ಟೀಕೆಗೆ ಗುರಿಯಾಗಿದೆ. ಆದ್ರೆ ಇಷ್ಟೆಲ್ಲ ಟೀಕೆಗಳಿದ್ರೂ ಕೂಡ ನಾವು ಪ್ಲೇಟೋರವರ ಕೃತಿ ದಿ ರಿಪಬ್ಲಿಕ್ ಎಂಬ ಗ್ರಂಥ ಕಾಲಕ್ಕೆ ಹೇಗೆ ಒಂದು ಆದರ್ಶ ರಾಜ್ಯ ಇರಬೇಕು, ಆದರ್ಶ ರಾಜ್ಯದಲ್ಲಿ ಆ 3 ವರ್ಗಗಳು ಹೇಗೆ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಾರ್ಯಗಳನ್ನ ನಿರ್ವಹಿಸ್ಬೇಕು, ನ್ಯಾಯ ಅಂದ್ರೆ ಏನು, ಹೇಗೆ ಹೊಂದಾಣಿಕೆಯಿಂದ ಸಮಾಜದಲ್ಲಿ ಒಂದುಗೂಡಿ ಹೋಗ್ಬೇಕು ಎಂಬುದನ್ನೆಲ್ಲ ತನ್ನ ನ್ಯಾಯಿಕ ಒಂದು ಸಿದ್ಧಾಂತದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ನಾವು ವಾಸ್ತವಿಕವಾಗಿ ಇದನ್ನ ಪ್ರಾಯೋಗಿಕವಾಗಿ ಒಂದು ಕಾರ್ಯಾನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯವಿಲ್ಲದೆ ಹೋದ್ರೂ ಕೂಡ ಪ್ಲೇಟೋರವರು ಬಹಳ ಮುಂದಾಲೋಚನೆಯಿಂದ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ಅವರದೇ ಆದಂಥ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಕೋನದಿಂದ 10 ಅಥವಾ 15 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಇದು ಕೇಳುವಂತಹ ಪ್ರಶ್ನೆನೇ ಆಗಿರೋದ್ರಿಂದ ಇದಕ್ಕೂ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾದಂತಹ ಅಗತ್ಯವಿರ್ತದೆ. ಇದನ್ನ ಹಂತ ಹಂತವಾಗಿ ಆ 3 ಸಿದ್ಧಾಂತಗಳು ಗಮನದಲ್ಲಿಟ್ಕೊಳ್ಳಿ. ಯಾಕೆ ಹಿಂದೆ ಆ ಕಾಲದಲ್ಲಿ ಇದ್ದಂತಹ ನ್ಯಾಯ ಸಿದ್ಧಾಂತಗಳು ಯಾವುದು ಅಂದ್ರೆ ಒಂದು ಸಾಂಪ್ರದಾಯಿಕ ಸಿದ್ಧಾಂತ, ವಿಪ್ಲವವಾದಿ ಸಿದ್ಧಾಂತ, ಲೌಕಿಕ ಸಿದ್ಧಾಂತ. ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಮಿತ್ರರಿಗೆ ಒಳ್ಳೆಯದು, ಶತ್ರುಗಳಿಗೆ ಕೆಡುಕು ಅನ್ನೋದು ಬರುತ್ತೆ. ಮತ್ತೆ ವಿಪ್ಲವವಾದಿ ಸಿದ್ಧಾಂತದಲ್ಲಿ ಬಲಿಷ್ಠ ಶಕ್ತಿವಂತ ವರ್ಗಗಳು ಸರ್ಕಾರವನ್ನ ರಚಿಸಿ ತಮಗೆ ಅನುಕೂಲವಾಗಿ ಆಡಳಿತ ನಿರ್ವಹಿಸದೆ ಅಧಿಕಾರ ಚಲಾಯಿಸುವುದೇ ಸರಿ ಅಂತ ಹೇಳ್ತಾರೆ. ಆದ್ರೆ 3ನೇ ವರ್ಗದವರು ತಮ್ಮ ಸ್ವಂತ ರಕ್ಷಣೆಗೋಸ್ಕರ ತಾವೇ ಮುನ್ನುಗ್ಗಿ ರಾಜ್ಯವನ್ನ ರಚನೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅದ್ಯಾವುದೂ ಸರಿ ಇಲ್ಲ ಅಂತ ಹೇಳಿ ಪ್ಲೇಟರ್ ಅವರು ಅವರದೇ ಆದಂತ ಒಂದು ನ್ಯಾಯದ ಪರಿಕಲ್ಪನೆಯನ್ನ ತಿಳಿಸ್ತಾ ನಮಗೆ ಒಳ್ಳೆ ಉತ್ತಮವಾದಂತಹ ವಿಭಿನ್ನವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದರ ಕಡೆ ಹೆಚ್ಚು ಗಮನವನ್ನ ನೀಡಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಕೋನದಿಂದ ಇದು ಬರಬಹುದಾದಂತಹ ಪ್ರಶ್ನೆ ಆದ್ದರಿಂದ ನೀವೆಲ್ಲ ಇದನ್ನ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡು ಉತ್ತಮವಾಗಿ ಪರೀಕ್ಷೆಗಳನ್ನ ಬರೀರಿ. ಧನ್ಯವಾದಗಳು.